ಹರಿ ಓಂ ನಮಸ್ತೆ. ಹೇಗಿದ್ದೀರಿ ಎಲ್ಲರೂ? ಚಂದ ಇದ್ದೀರಿ ಅಂತ ಅನ್ಕೋತೇನೆ. ನಿಮಗೆ ಆಗಲೇ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಲಾಸ್ಟ್ ಟೈಮ್ ನಾನು ಆಯಿಲ್ ಹಾಕ್ಬಿಟ್ಟು ಲೈಸ್ ಬಾಚೋದು ತೋರಿಸಿದ್ದೆ. ಸೊ ಇವತ್ತು ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದರೆ ನಾನು ಮಿಡಲಲ್ಲಿ ಟಿಪ್ಸ್ನ ಹೇಳ್ತೀನಿ. ಹೇರ್ ಗ್ರೋತ್ ಆಗಿರ್ಬೋದು, ಹೇರ್ ಲಾಸ್ ಆಗಿರ್ಬೋದು, ಅಥವಾ ಹೇರ್ ಆಯಿಲಿಂಗ್ ಬಗ್ಗೆ ಆಗಿರ್ಬೋದು. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆಮೇಲೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಯಾವ ಥರ ಟಾಪಿಕ್ ಬಗ್ಗೆ ಹೇಳಬೇಕು ಅಂತ ಅಂದ್ಬಿಟ್ಟು. ಸೊ ಎಂಡ್ವರೆಗೂ ನೋಡಿ, ಸಪೋರ್ಟ್ ಮಾಡಿ ಬನ್ನಿ. ಸೊ ಯಾರಿಗೆ ಹೇನುಳ ಜಾಸ್ತಿ ಇದೆ ಅವರು ಆ್ಯಕ್ಚುಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅವರು ಸ್ವಲ್ಪ ಶ್ಯಾಂಪೂಸ್ ಎಲ್ಲ ಕೊಡ್ತಾರೆ. ನಿಮಗೆ ತುಂಬ ಕಮ್ಮಿ ಇದೆ ಅಂತಂದರೆ ಮೆಡಿಕಲಲ್ಲಿ ಸಿಗುತ್ತೆ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ತುಂಬ ಯಾರು ಸಫರ್ ಮಾಡ್ತಾ ಇದ್ದೀರಾ ಹೇನುಳಗಳಿಂದ ಅಂತಂದರೆ, ನೀವು ಖಂಡಿತವಾಗಿಯೂ ಡಾಕ್ಟರ್ನ ಸಜೆಸ್ಟ್ ಮಾಡಬೇಕು. ಸೊ ನನ್ನ ತಲೆಯಲ್ಲಿ ಇಲ್ಲ, ಆದರೂ ನಾನು ತುಂಬ ರಿಕ್ವೆಸ್ಟ್ ಮೇರೆಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇಷ್ಟ ಇರೋರು ನೋಡಿ. ಆ್ಯಂಡ್ ಮಿಡಲಲ್ಲಿ ನಾನು ಹೇರ್ ಕೇರ್ ಟಿಪ್ಸ್ ಕೊಡ್ತಾ ಹೋಗ್ತೀನಿ. ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ವಾರದಲ್ಲಿ 1-2 ಬಾರಿ ಆಯಿಲ್ ಹಚ್ಚಲೇಬೇಕು ತಲೆಗೆ. ನೀವು ದಿನಪೂರ್ತಿ ಹಚ್ಚಬೇಕು ಅಂತ ನಾನು ಹೇಳ್ತಾ ಇಲ್ಲ. ನೀವು ಇವಾಗ ಸ್ನಾನ ಮಾಡೋ 1 ಅವರ್ ಮುಂಚೆ ಹಚ್ಬಿಟ್ಟು ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಬಿಡಿ. ಆಮೇಲೆ ಹೇರ್ ವಾಶ್ ಮಾಡಿ. ನೀವು ಶ್ಯಾಂಪೂನ ತುಂಬ ಸತಿ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಇವಾಗ ರೆಗ್ಯುಲರಾಗಿ ಯಾವುದು ಯೂಸ್ ಮಾಡ್ತಾ ಇದ್ದೀರಾ, ಇನ್ ಕೇಸ್ ಒಂದಿನ ಮಿಸ್ ಆಯಿತು ಯೂಸ್ ಮಾಡೋಕ್ಕೆ, ನನಗೆ ಆ ಶ್ಯಾಂಪು ಸಿಕ್ಕಿಲ್ಲ, ಬೇರೆ ಶ್ಯಾಂಪು ಯೂಸ್ ಮಾಡ್ತೀನಿ ಅಂತಂದರೆ ಆ ಥರ ತಪ್ಪು ಮಾಡಬೇಡಿ. ಬಿಕಾಸ್ ನಿಮ್ಮ ಹೇರ್ ಡ್ಯಾಮೇಜ್ ಆಗೋ ಸಾಧ್ಯತೆ ತುಂಬ ಇದೆ, ಅಥವಾ ಹೇನುಳ್ಳಗಳು ಆಗೋ ಸಾಧ್ಯತೆ ತುಂಬ ಇದೆ. ಯಾಕಂದರೆ ಇವಾಗ ನಿಮಗೆ ಗೊತ್ತು ಶ್ಯಾಂಪೂಸಲ್ಲೆಲ್ಲ ಯಾವ ಥರ ಕೆಮಿಕಲ್ಸ್ ಇರುತ್ತೆ ಅಂತ. ಕಾರಣ ನಾನು ಏನು ಹೇಳ್ತೀನಿ ಅಂತಂದರೆ, ಶ್ಯಾಂಪೂನ ಮಿಸ್ ಮಾಡಿಬಿಡಿ. ಹೇರ್ ಅಪ್ಲೈ ಮಾಡೋಣ. ನಾನು ಸ್ಟಾರ್ಟಿಂಗಲ್ಲಿ ತಲೆ ಬುಡಕ್ಕೆ ಹಚ್ಕೋತಾ ಇರ್ತೀನಿ. ಫಸ್ಟ್ ನೀವು ಬುಡಕ್ಕೆ ಹಚ್ಚಬೇಕು, ತುದಿಗೆಲ್ಲ ಹಚ್ಕೊಳ್ಳೋದಲ್ಲ. ಇಲ್ಲೇನು ಹಚ್ತೀರಿ ಅದೇ ನೆಕ್ಸ್ಟು ಬುಡಕ್ಕೆ ಹಿಂಗೆ ಬರುತ್ತೆ ಆಯಿಲ್. ಓಕೆ, ಫಸ್ಟು ಬುಡಕ್ಕೆ ಹಚ್ಚಿ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿ. ಜಾಸ್ತಿ ಈ ಥರ ಮಾಡೋಕ್ಕೆ ಹೋಗಬೇಡಿ, ಲೈಟಾಗಿ ಪ್ರೆಸ್ ಮಾಡಿ. ಈ ಥರ ಇಷ್ಟೇ. ಈ ಥರ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಲೈಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಸೊ ವಾರದಲ್ಲಿ 2 ಸತಿ ಈ ಥರ ಮಾಡಿ. ಇಲ್ಲಿಗೆಲ್ಲ ಲಾಸ್ಟ್ ಎಂಡ್. ಫಸ್ಟು ಕೂದಲಿನ ಬುಡಕ್ಕೆ. ಓಕೆ, ಹೀಗೆ ಕಂಟಿನ್ಯೂ ಮಾಡಿ ಹಚ್ತಾ ಹೋಗಿ. ಈ ಥರ ಪಾರ್ಟಿಷನ್ ಮಾಡಿಕೊಂಡು ತಲೆ ಬುಡಕ್ಕೆ ಹಚ್ಚಿ, ಎಷ್ಟು ಪಾರ್ಟಿಷನ್ ಆಗುತ್ತೆ ತೆಳ್ಳಗೆ ಅಷ್ಟು ಪಾರ್ಟಿಷನ್ ಮಾಡ್ಕೊಳ್ಳಿ. ಯಾಕಂದರೆ ಆವಾಗ ನಿಮ್ಮ ಕೂದಲಿಗೆ ನೀಟಾಗಿ ಆಯಿಲ್ ಸ್ಪ್ರೆಡ್ ಆಗುತ್ತೆ. ಒಮ್ಮೆಲೆ ಈ ಥರ ಫುಲ್ ಹಿಂಗೆ ಹಾಕೋಬೇಡಿ. ಈ ಥರ ಸ್ಪ್ರೆಡ್ ಮಾಡಿ ಇಲ್ಲಿ ಈ ಥರ ಹಾಕೊಳ್ಳಿ. ಈ ಥರ ಹಾಕಿಬಿಟ್ಟು ಸ್ವಲ್ಪ ಲೈಟಾಗಿ ಹೀಗೆ ಮಾಡಿ. ನೋಡಿ ಈ ಥರ. ಸೊ ಈ ಥರ ಹಾಕಿದಾಗ ಏನಾಗುತ್ತೆ, ಆಯಿಲು ಎಲ್ಲ ಸ್ಪೇಸ್ಗೂ ನೀಟಾಗಿ ಅಪ್ಲೈ ಆಗುತ್ತೆ. ಈ ಥರನೇ ಬ್ಯಾಕ್ ಸೈಡು ನೀವು ಮಾಡ್ಕೋಬೇಕು. ಇವಾಗ ನಿಮ್ಮ ಕೈಯಲ್ಲಿ ಏನು ಆಯಿಲ್ ಇದೆ ಅದನ್ನು ಹಿಂಗೆ ಮಾಡಿ ಎಲ್ಲ ಸ್ಪ್ರೆಡ್ ಮಾಡಿ. ಇವಾಗ ಸ್ವಲ್ಪ ನೆತ್ತಿಗೆ ಹೇರ್ ಆಯಿಲ್ ಹಾಕ್ತಾ ಇದ್ದೀನಿ. ತುಂಬ ಜನರಿಗೆ ಆಯಿಲ್ ಅಪ್ಲೈ ಮಾಡೋದಂತಂದರೆ ಇರಿಟೇಷನ್ ಅಂದ್ಕೋತಾರೆ.
ಬಟ್ ಆ್ಯಕ್ಚುಲಿ ಏನಂತಂದರೆ ಆಯಿಲ್ ಹಾಕ್ಕೋಬೇಕು. ನೀವು ಆಫೀಸ್ಗೆ ಹೋಗ್ತಿದ್ದೀರಾ, ಕಾಲೇಜ್ಗೆ ಹೋಗ್ತಿದ್ದೀರಾ, ಪರವಾಗಿಲ್ಲ, ಈವ್ನಿಂಗ್ ಸ್ನಾನ ಮಾಡೋ ಮುಂಚೆ ಅಥವಾ ಮಾರ್ನಿಂಗ್ ಸ್ನಾನ ಮಾಡೋ ಮುಂಚೆ ಸ್ವಲ್ಪ ಹಚ್ಬಿಟ್ಟು ಹೇರ್ ವಾಶ್ ಮಾಡಿ ಚೆನ್ನಾಗಿ. ಮತ್ತು ಆಯಿಲಿ ಸ್ಕಿನ್ ಟೈಪ್ ಇರೋರು ನೀವು ಏನಂತಂದರೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಇವಾಗ ಹಾಫ್ ಆನ್ ಅವರ್ ಮುಂಚೆ ಮಾತ್ರ ಸಾಕು ಆಯಿಲ್ ಹಾಕಿದರೆ, 1 ಅವರ್ ಮುಂಚೆ ಎಲ್ಲ ಬೇಡ. ಸೊ ನೀವು ಜಾಸ್ತಿ ಆಯಿಲ್ ಅಪ್ಲಿಕೇಶನ್ ಮಾಡಬೇಕು ಅಂತ ಇಲ್ಲ, ಜಸ್ಟ್ ಲೈಟಾಗಿ ಹಾಕಿದರೆ ಸಾಕು. ಸೊ ನನ್ನ ಹೇರ್ ಆಯಿಲ್ ಅಪ್ಲಿಕೇಶನ್ ಆಯಿತು ಆಲ್ಮೋಸ್ಟು. ಸೊ ನಾನಿವತ್ತು ಜಾಸ್ತಿ ಹಾಕಲ್ಲ, ಯಾಕೆಂದರೆ 2 ಡೇಸ್ ಮುಂಚೆ ಜಾಸ್ತಿ ಹಾಕಿದ್ದೀನಿ. ಸೊ ಹಾಗಾಗಿ ಇವತ್ತು ನಾನು ಜಾಸ್ತಿ ಹಾಕಲ್ಲ. ಇನ್ನೊಂದೇನು ಅಂತಂದರೆ, ಜಾಸ್ತಿ ಎಣ್ಣೆ ತಗೊಂಡು ಹಾಕಬೇಡಿ, ಡೈರೆಕ್ಟ್ ಎಲ್ಲ ಕಡೆ ಹಾಕೋದಲ್ಲ, ಸ್ವಲ್ಪ ಸ್ವಲ್ಪ ಆಯಿಲ್ ತಗೊಂಡು ಎಲ್ಲ ಕಡೆ ಹಾಕಿ, ಆವಾಗ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇನ್ನೊಂದೇನು ಅಂತಂದರೆ, ನೀವು ಮಸಾಜ್ ನನಗೆ ಇಷ್ಟ ಇಲ್ಲ, ಅಯ್ಯೋ ಇಷ್ಟೆಲ್ಲ ಫಾಲೋ ಮಾಡಬೇಕು ಅಂತ ಅನ್ನೋರಿಗೆ ಜಸ್ಟ್ ಈ ಥರ ಸರ್ಕ್ಯುಲೇಷನಲ್ಲಿ ಮಸಾಜ್ ಮಾಡಿ, ಇಷ್ಟೇ. ಎಲ್ಲ ತಲೆ ಭಾಗಕ್ಕೆ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಜಾಸ್ತಿ ಪ್ರೆಸ್ ಮಾಡೋಕ್ಕಾಗಬೇಡಿ, ಲೈಟಾಗಿ ಈ ಥರ ಮಾಡಿ. ಹಿಂಗೆ ಮಾಡೋದಲ್ಲ, ಜಸ್ಟ್ ಲೈಟಾಗಿ ಈ ಥರ ಪ್ರೆಸ್ ಮಾಡಿ. ಯಾಕಂದರೆ ತುಂಬ ಜನರಿಗೆ ಇಷ್ಟ ಇರುತ್ತೆ ಹೇರ್ ಮಸಾಜ್ ಮಾಡೋಕ್ಕೆ, ಬಟ್ ಏನಂದರೆ ಕೈ ಸ್ಟ್ರೆಸ್ ಆಗುತ್ತೆ ಅಥವಾ ಟೈಮ್ ಇಲ್ಲ ಅಂತ ಅನ್ನೋರಿಗೆ ನೀವು ತಲೆಗೆ ಸ್ನಾನ ಮಾಡೋ ಮುಂಚೆ 5 ನಿಮಿಷಗಳ ಮುಂಚೆ ಜಸ್ಟ್ ಒಂದು 5 to 10 ಮಿನಿಟ್ಸ್ ಅಥವಾ 5 ಮಿನಿಟ್ಸು ಸಾಕು. ಎಷ್ಟು ರಿಲ್ಯಾಕ್ಸೇಷನ್ ಆಗುತ್ತೆ ಅಂತಂದರೆ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಯಾರೆಲ್ಲ ಇಷ್ಟೊತ್ತು ನೋಡ್ತಾ ಇದ್ದೀರಾ, ಒಂದು ಕಮೆಂಟಲ್ಲಿ ಇಮೋಜಿ ಕಳಿಸಿ, ಹಾರ್ಟ್ ಕಳಿಸಿ, ಥ್ಯಾಂಕ್ ಯು. ಸೊ ಏನು ಅಂತ ಅಂದರೆ, ನೋಡಿ ನೀವು ಬೇಕಂತಂದರೆ ಈ ಥರ ಆಯಿಲ್ ಹಾಕಿಬಿಟ್ಟು ಜಸ್ಟ್ 5 ಮಿನಿಟ್ಸ್ ಈ ಥರ ಒಂದು ಮಸಾಜ್ ಕೊಡಿ, ಎಷ್ಟು ರಿಲ್ಯಾಕ್ಸೇಷನ್. ಹಾ. ಸೊ ಇನ್ನೊಂದು ನೋಡಿ, ನೀವು ಬೇಕು ಅಂತಂದರೆ ಈ ಥರ ಮಸಾಜ್ ನೋಡಿ. ನಾನು ಮೊದಲು ಹೇರ್ ಮಸಾಜ್ ಮಾಡ್ತಿದ್ದೆ ನೋಡಿ, ಅದಕ್ಕಿಂತ ಪುರ್ಸೋತಿಲ್ಲದೆ ಇರೋರಿಗೆ ಈ ಥರ ಮಸಾಜ್, ಯಾರಿಗೆ ಪುರ್ಸೋತಿಲ್ಲ ಈ ಥರ ಖಂಡಿತವಾಗಿಯೂ ಮಾಡಿ. 5 ಮಿನಿಟ್ಸ್, ಜಸ್ಟ್ 5 ಮಿನಿಟ್ಸ್ ಸಾಕು. ನೀವು ಸ್ನಾನ ಮಾಡೋಕ್ಕೆ ಆ್ಯಕ್ಚುಲಿ ನೀವು ಬಾತ್ರೂಮಲ್ಲೂ ಈ ಮಸಾಜ್ನ ಮಾಡಬಹುದು. ಯಾಕಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಈ ಥರ ಮಸಾಜ್ ಮಾಡಿದ ಮೇಲೆ ಎಷ್ಟು ಫೀಲ್ ಅಂದರೆ ರಿಲ್ಯಾಕ್ಸೇಷನ್ ಫೀಲ್ ಕೊಡುತ್ತೆ ಅಂತ ಅಂದ್ಬಿಟ್ಟು. ಓಕೆ, ಸೊ ನಾನಿವಾಗ ಕೋಮ್ ತೊಗೊಂಡಿದ್ದೀನಿ. ಇವಾಗ ಒಂದೊಂದೇ ಸೆಕ್ಷನ್ ತೊಗೊಂಡು ಈ ಥರ ಬಾಚಬೇಕು, ನಿಧಾನಕ್ಕೆ ಬಾಚಿ. ಸೊ ಇನ್ನೊಂದು ಟಿಪ್ಸ್ ಏನು ಅಂತಂದರೆ, ಹೇನ್ ಒಳಗಳಿದ್ದರೆ ಫಸ್ಟ್ ಡಾಕ್ಟ್ರನ್ನ ಸಜೆಸ್ಟ್ ಮಾಡಿ, ಅಥವಾ ಇಲ್ಲ ನಾರ್ಮಲಾಗಿ ಸ್ವಲ್ಪ ಇದೆ ಅಂತ ಅನ್ನೋರಿಗೆ ನಾನೇನು ಹೇಳ್ತೀನಿ ಅಂತಂದರೆ, ನಿಮ್ಮದು ಬಾತ್ ಟವೆಲ್ ಇದೆ ನೋಡಿ, ಅದನ್ನು ವಾರಕ್ಕೆ 3 ಬಾರಿ ಅಥವಾ 4 ಬಾರಿ ಆದರೂ ವಾಶ್ ಮಾಡಿ. ಮತ್ತು ಶ್ಯಾಂಪನ್ನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಯಾವುದು ಶ್ಯಾಂಪು ಯೂಸ್ ಮಾಡ್ತಾ ಇದ್ದೀರಾ ರೆಗ್ಯುಲರಾಗಿ ಅದೇ ಶ್ಯಾಂಪನ್ನ ಯೂಸ್ ಮಾಡಿ. ಇನ್ ಕೇಸ್ ನೀವೆಲ್ಲಾದರೂ ಹೋಗಿದ್ದೀರಾ, ಕಸಿನ್ ಮನೆಗೆ ಹೋಗಿದ್ದೀರಾ ಅಥವಾ ಎಲ್ಲಾದರೂ ಔಟ್ಸೈಡ್ ಹೋಗಿದ್ದೀರಾ, ನನಗೆ ಶ್ಯಾಂಪು ಇಲ್ಲ ಬಟ್ ತಲೆಗೆ ಸ್ನಾನ ಮಾಡಬೇಕು ಅಂತ ಅನ್ನೋ ಟೈಮಲ್ಲಿ ಏನು ಮಾಡ್ತೀರಾ, ಗಡಿಬಿಡಿಗೆ ಬೇರೆಯವ್ರ ಶ್ಯಾಂಪು ಯೂಸ್ ಮಾಡ್ತೀರಾ. ಸೊ ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇವಾಗಿನ ಶ್ಯಾಂಪೂಲ್ಲಿ ಏನಂತಂದರೆ ತುಂಬ ಕೆಮಿಕಲ್ಸ್ ಇರೋದ್ರಿಂದ ನಮಗೆ ಆಲ್ರೆಡಿ ಎಷ್ಟೋ ವರ್ಷಗಳಿಂದ ಯೂಸ್ ಮಾಡೋ ಶ್ಯಾಂಪು ಸೆಟ್ ಆಗಿರುತ್ತೆ. ಇನ್ ಕೇಸ್ ನಾವು ಬೇರೆ ಶ್ಯಾಂಪು ಹಾಕಿದರೆ 100% ಹೇನು ಹುಳಗಳು ಆಗೇ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಏನು ಅಂತಂದರೆ, ಸ್ಕ್ಯಾಲ್ಪ್ನ ಸ್ನಾನ ಆದ ತಕ್ಷಣ ಬಟ್ಟೆ ತೆಗೆದ್ಬಿಟ್ಟು ಗಾಳಿಲೇ ಒಣಗಕ್ಕೆ ಬಿಡಿ. ಅಥವಾ ನಿಮ್ಮ ಹತ್ರ ಹೇರ್ ಡ್ರೈಯರ್ ಇದೆ ಅಂತಂದರೆ ಡ್ರೈ ಮಾಡ್ಕೊಳ್ಳಿ. ಒದ್ದೆ ಕೂದಲಿಗೆ ಹಂಗೆ ಬಾತ್ ಟವೆಲ್ಲ ಕಟ್ಕೊಂಡು ಹಾಗೆ ಮಲ್ಕೋಬೇಡಿ. ಅದು ಒಂದು. ಕೂದಲನ್ನ ಆದಷ್ಟು ಏನು ಡ್ರೈ ಆಗಿ ಇಟ್ಕೊಳ್ಳಿ. ಡ್ರೈ ಅಂತಂದರೆ ಆ ಥರ ಅಲ್ಲ, ಒದ್ದೆ ಆದಮೇಲೆ ಡ್ರೈ ಆಗಿ ಇಟ್ಕೊಳ್ಳಿ ಅಂತ. ಸೊ ಏನಾಗುತ್ತೆ ಅಂತಂದರೆ, ತೇವವಾಗಿ ಇಟ್ಟರೆ ಡ್ಯಾಂಡ್ರಫು ಅಥವಾ ಬೇರೆ ಪ್ರಾಬ್ಲಮ್ಸ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ನಾನಿವಾಗ ಬಾಚ್ತಾ ಇದ್ದೀನಿ.
ಈ ಥರ ಬಾಚಬೇಕಾದ್ರೆ ಸಿಕ್ಕುಗಳು ತಗೊಳ್ತೆ. ಯಾಕಂದರೆ ನಾನಿಲ್ಲಿ ನೋಡಿ ಇವಾಗ ಸೆಕ್ಷನ್ ಕರೆಕ್ಟಾಗಿ ತೊಗೊಂಡಿಲ್ಲ, ಸೊ ಹಾಗಾಗಿ ಸಿಕ್ಕಾಗುತ್ತೆ ನನಗೆ. ಅದಕ್ಕೆ ಏನು ಮಾಡಬೇಕು, ಒಂದು ಸತಿ ಕೋಮ್ ಮಾಡಿಬಿಟ್ಟು ಕರೆಕ್ಟಾಗಿ ಸೆಕ್ಷನ್ ತೊಗೊಳ್ಳಿ. ಆಮೇಲೆ ಸ್ಪೀಡಾಗಿ ಬಾಚಕ್ಕೆ ಹೋಗಬೇಡಿ, ಸಿಕ್ಕಾಕೊಡುತ್ತೆ. ಸಿಕ್ಕಾದಾಗ ಏನಾಗುತ್ತೆ, ಕೂದಲು ಉದುರುತ್ತೆ. ಸೊ ಇನ್ನೊಂದು ಟಿಪ್ಸ್ ಏನು ಅಂತಂದರೆ, ನಾವೇನು ಕೋಂಬ್ ಇದೆ ನೋಡಿ ನಮ್ದು ಇವಾಗ, ಆ ಕೋಂಬನ್ನ ನಾವು ಬೇರೆಯವ್ರಿಗೆ ಕೊಡಬಾರ್ದು. ಇವಾಗ ನಾನು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ, ಯಾಕಂದರೆ ಸಿಕ್ಕಿಲ್ಲ ಇದ್ರೆ ಸಿಕ್ಕಿರಲ್ಲ ಇದ್ದರೆ ಇದರಲ್ಲೇ ಈ ಥರದ್ರಲ್ಲೇ ಬಿಡಿಸ್ಕೊಳ್ಳಿ. ಸಣ್ಣ ಕೋಂಬು ಈ ಥರದ್ರಲ್ಲೆಲ್ಲ ಸಿಕ್ ತೆಗಿಯೋಕ್ಕೆ ಹೋಗಬೇಡಿ. ಮತ್ತೇನಂತಂದರೆ ನೀವು ಯಾವ್ದು ಕೋಂಬ್ ಬಳಸ್ತೀರಾ ಅದನ್ನು ಬೇರೆಯವ್ರಿಗೆ ಕೊಡಬೇಡಿ, ಮತ್ತು ನೀವು ಬೇರೆಯವ್ರದನ್ನು ಯೂಸ್ ಮಾಡಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ, ಒಂದು ಹಾರ್ಟ್ ಸಿಂಬಲ್ ಕಳಿಸಿ. ಇಷ್ಟ ಆಗಿದರೆ ಹಾರ್ಟ್ ಸಿಂಬಲ್ ಕಳಿಸಿ. ಓಕೆ, ಆಮೇಲೆ ನೆಕ್ಸ್ಟ್ ಹೇರ್ ಕೇರ್, ಸ್ಕಿನ್ ಕೇರು, ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಹೇಳ್ತೀನಿ. ಸಾರಿ ಬಾಕ್ಸ್ ಫೋಲ್ಡಿಂಗ್ ಮತ್ತು ಸಾರಿ ಪ್ರೀ ಪ್ಲೀಟ್ಸ್ ಬಗ್ಗೆ ಹೇಳ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಆಮೇಲೆ ಏನು ಅಂತಂದರೆ, ಯಾರಾದರೂ ಡೈಲಿ ವ್ಲಾಗ್ ಇಷ್ಟಪಡೋರಿದ್ದರೆ ಕಮೆಂಟ್ ಮಾಡಿ, ಡೈಲಿ ವ್ಲಾಗ್ ಹಾಕ್ತೀನಿ ಯಾರಿಗೆ. ಸೊ ಕಮೆಂಟ್ ಮಾಡಿ ನನಗೆ ಏನು ಅಂತ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.